ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಓಲೈಕೆಗೆ ಮುಂದಾಗಿದೆಯಾ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ಗೊಂದಲದ ನಂತರ ಯಾವ ಮುಸ್ಲಿಂ ಸಮುದಾಯ ಅಸಮಾಧಾನಗೊಂಡಿತ್ತೋ ಆ ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡೋದಕ್ಕೆ ಸಾಲು ಸಾಲು ಮುಸ್ಲಿಮರ ಪರ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಸರ್ಕಾರ ಅನ್ನೋದು ಬಿಜೆಪಿಯ ಆರೋಪ. ಅದು ಹಿಜಬ್ ವಿವಾದದಲ್ಲಿ ತೆಗೆದುಕೊಂಡ ನಿರ್ಧಾರ ಆಗಿರ್ಬೋದು. ಮತ್ತು ಈಗ ಏನು ನಾಡ್ಲೆ ಮಶ್ರಾಕ್ ದರ್ಗಾ ಇದೆ ಆಳಂದದಲ್ಲಿ 2022ರಲ್ಲಿ ತುಂಬ ದೊಡ್ಡ ಗಲಾಟೆ ಆಗಿತ್ತು. ಆ ಒಂದು ಗಲಾಟೆ ಪ್ರಕರಣದ ಕೇಸ್ಗಳನ್ನು ವಾಪಸ್ ಪಡೆಯುವುದರ ಮೂಲಕ ಮತ್ತೆ ಮುಸಲ್ಮಾನರ ಓಲೈಕೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಆರೋಪ. ಆದರೆ ಈ ಮುಸಲ್ಮಾನರ ಓಲೈಕೆ ಅನ್ನೋದನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ಸಮಾಜದಲ್ಲಿ ಸ್ವಾಸ್ಥ್ಯ ಕದಡುವ, ಕೋಮು ಸಾಮರಸ್ಯವನ್ನು ಕದಡುವ, ಕೋಮು ಭಾವನೆಯನ್ನು ಕೆರಳಿಸುವಂತಹ ಯಾವುದೇ ರೀತಿಯಾದಂಥ ಪ್ರಚೋದನಾಕಾರಿ ಭಾಷಣಗಳಾಗಿರ್ಬೋದು, ಪ್ರಚೋದನಾಕಾರಿ ನಡೆಗಳಾಗಿರ್ಬೋದು, ಅಥವಾ ಕೋಮು ಸಾಮರಸ್ಯ ಕದಡುವಂತಹ ವಿಧ್ವಂಸಕ ಕೃತ್ಯಗಳನ್ನು ಕೈಗೊಳ್ಳುವಂತಹ ಯಾರೇ ಆಗಿರ್ಬೋದು, ಅವರು ಸಮಾಜಘಾತುಕ ಶಕ್ತಿಗಳು, ಅವರು ಭಯೋತ್ಪಾದಕರಿಗೆ ಸಮ. ಅಂತಹವರ ವಿರುದ್ಧದ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವುದರ ಮೂಲಕ ಈ ರಾಜ್ಯ ಸರ್ಕಾರ ಪೊಲೀಸರ ನೈತಿಕ ಬಲವನ್ನು ಕುಗ್ಗಿಸ್ತಾ ಇದೆ. ದಿ ಸೇಮ್ ಟೈಮ್ ಸಮಾಜದಲ್ಲಿ ನೀವು ಏನೇ ಮಾಡಿದರೂ ಕೂಡ ನಿಮ್ಮನ್ನ ಮಾಫಿ ಮಾಡಲಾಗುತ್ತೆ ಎನ್ನುವಂಥ ಒಂದು ಕೆಟ್ಟ ಎಕ್ಸಾಂಪಲನ್ನು ಸಮಾಜದ ಮುಂದೆ ಇಡ್ತಾ ಇದೆ. ಕಾನೂನನ್ನು ಪಾಲಿಸೋರು ಒಂದು ಕಡೆ, ಕಾನೂನನ್ನು ಉಲ್ಲಂಘಿಸುವವರು ಒಂದು ಕಡೆ. ಕಾನೂನನ್ನು ಪಾಲಿಸುವವರು ಕಾನೂನು ಉಲ್ಲಂಘಿಸುವವರನ್ನು ಮಾಫಿ ಮಾಡ್ತಾ ಇರೋದನ್ನು ನೋಡಿದ್ದಾರೆ. ಈ ಕಾನೂನಿಗೆ ನಾವ್ಯಾಕೆ ಬೆಲೆ ಕೊಡಬೇಕು ಅನ್ನುವಂತಹ ಒಂದು ಅಪಸ್ವರ ಅವರಲ್ಲಿ ಎದ್ದಿರೋದಂತೂ ಸತ್ಯ. ಹೀಗಾಗಿ ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಆದರೆ ಇಂತಹ ನಡೆಗಳು ಸಮಾಜದಲ್ಲಿ ಶಾಶ್ವತವಾದಂತಹ ಗಾಯವನ್ನು ಬಿಟ್ಟು ಹೋಗುತ್ತೆ. ಹಾಗಾಗಿ ಇವತ್ತಿನ ದಂಗಲ್ನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್. ರಾಜ್ಯದಲ್ಲಿ ಮುಸ್ಲಿಂ ಓಲೈಕೆ ವರ್ಸಸ್ ಹಿಂದೂ ಓಲೈಕೆ ರಾಜಕೀಯ. ಹಿಜಾಬ್ ಬಳಿಕ ಲಾಡ್ಲೆ ಮಶಾಕ್ ದರ್ಗಾ ಕೇಸ್ ವಾಪಸ್. ದಾವಣಗೆರೆ ಪೆಟ್ಟಿನ ಬಳಿಕ ಮುಸ್ಲಿಮರ ಓಲೈಕೆ ಮಾಡ್ತಾ ಇದೆಯಾ ಸರ್ಕಾರ? ಹಿಜಾಬ್ ಆಯ್ತು, ಈಗ ಲಾಡ್ಲೆ ಕೇಸ್ ವಾಪಸ್ ಪಡೆದಿದ್ಯಾಕೆ? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಮಲದ ನಾಯಕರು ಕೆಂಡ. ಮುಸ್ಲಿಮರಿಗಾಗಿ ಓಲೈಕೆ ರಾಜಕಾರಣ ಅಂತಿದೆ ಬಿಜೆಪಿ ಪಾಳೆಯ. ಹಿಜಾಬ್ಗೆ ಸೆಡ್ಡು ಹೊಡೆದು ಬಿಜೆಪಿಗೆ ಕೇಸರಿ ಶಾಲು ಅಭಿಯಾನ. ಕೇಸರಿ ಶಾಲು ಅಭಿಯಾನ ಬಿಜೆಪಿಯ ಹಿಂದೂ ರಾಜಕೀಯನ? ರಾಜ್ಯ ರಾಜಕಾರಣದಲ್ಲಿ ಜೋರಾಯ್ತು ಓಲೈಕೆ ಪಾಲಿಟಿಕ್ಸ್. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕಾರಣ ಮಾಡ್ತಾ ಇದೆಯಾ? ಇದು ಕೇವಲ ಓಲೈಕೆ ರಾಜಕಾರಣಕ್ಕೆ ಸೀಮಿತನಾ, ಅಥವಾ ಈ ರೀತಿಯಂಥ ನಡೆಗಳು ಮುಂದಿನ ದಿನಗಳಲ್ಲಿ ಸಮಾಜಘಾತಕ ಶಕ್ತಿಗಳಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬುತ್ತಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಇವತ್ತು ನಮ್ಮೊಂದಿಗೆ ಗೆಸ್ಟ್ಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಹಿಂದೂ ಪರ ಮುಖಂಡರು ಮತ್ತು ಶಿವಸೇನೆ ಪಕ್ಷದ ಸದಸ್ಯರು ಆಗಿರುವಂತಹ ಭಾಸ್ಕರನ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂತಹ ವಿಠಲ್ ಶೆಟ್ಟರು ಜಾಯ್ನ್ ಆಗಿದ್ದಾರೆ. ವಿಠಲ್ ಶೆಟ್ಟರೆ, ತಮಗೂ ಸ್ವಾಗತ. ಇನ್ನು ಮುಸಲ್ಮಾನ ಮುಖಂಡರಾದಂತಹ ಸಾದಿಕ್ ಪಾಷಾ ಜಾಯ್ನ್ ಆಗಿದ್ದಾರೆ. ಸಾದಿಕ್ ಅವರೇ, ತಮಗೂ ಸ್ವಾಗತ. ಬಿಜೆಪಿಯ ಹಿರಿಯ ನಾಯಕರು ಮತ್ತು ವಕ್ತಾರರು ಚೀನಾ ರಾಮು ಅವರು. ಸರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಭಾಸ್ಕರನ್ ಅವರೇ, ಇವತ್ತು ಏನು 2022ರಲ್ಲಿ ಗಲಾಟೆ ನಡೆದಿತ್ತು ದರ್ಗಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಯಾವ್ಯಾವ ಕೇಸ್ಗಳನ್ನು ದಾಖಲಾಗಿಸಲಾಗಿತ್ತು ಆ ಕೇಸ್ಗಳನ್ನು ವಾಪಸ್ ಪಡೆಯಲಾಗಿದೆ. ಅದರಲ್ಲಿ ಮುಸಲ್ಮಾನರು ಇದ್ದಾರೆ ಮತ್ತು ಚೈತ್ರಾ ಕುಂದಾಪುರ ಸೇರಿದಂತೆ ಪ್ರಮೋದ್ ಮುತಾಲಿಕ್ ಅವರು ಕೂಡ ಇದ್ದಾರೆ ಆ ಪ್ರಕರಣದಲ್ಲಿ. ಸೊ ಹೀಗಾಗಿ ಈಗ ಸಾರಾಸಗಟಾಗಿ ಆ ಪ್ರಕರಣದಲ್ಲಿ ಹಿಂಪಡಲಾದಂತಹ ಕೇಸ್ಗಳ ಬಗ್ಗೆ ತಮಗೆ ತಕರಾರಿದೆಯಾ, ಅಥವಾ ಕೇವಲ ಮುಸಲ್ಮಾನರ ಕೇಸ್ಗಳನ್ನು ಹಿಂಪಡೆದಿರೋದಕ್ಕೆ ತಕರಾರಿದೆಯಾ? ನೋಡಿ, ಈಗ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ. ಕಾಂಗ್ರೆಸ್ಸಿನ ಈಗಿನ ಏನು ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ಕೆಲಸ ಮಾಡ್ತಾ ಇದೆ ಅದು ಮುಸ್ಲಿಮರ ತುಷ್ಟೀಕರಣಕ್ಕೆ ಇಳಿದಿದೆ ಅನ್ನೋದು ಸತ್ಯ. ನೀವು ಪೀಠಿಕೆಯಲ್ಲೇ ಹೇಳಿದ್ರಿ, ದಾವಣಗೆರೆದೊಂದು ಎಕ್ಸಾಂಪಲ್ ಕೊಟ್ಟರೆ, ಆಮೇಲೆ ಹಿಜಾಬನ್ನು ಹೇಳಿದ್ರಿ, ಮತ್ತು ಈಗ ಈ ಕೇಸ್ಗಳ ಬಗ್ಗೆ
ನಿಮಗೆ ಹಿಂದೂ ನಾಯಕರ ಮೇಲೆ, ಕನ್ನಡ ಪರ ಹೋರಾಟಗಾರರ ಮೇಲೆ ಮತ್ತು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಹೋರಾಟ ಮಾಡೋಂಥವ್ರದ್ದು ಕೇಸ್ಗಳನ್ನು ತೆಗೆಯುವಂತೆ ಎಲ್ಲರ ಕೇಸುಗಳನ್ನು ಅನ್ಕಂಡೀಷ್ನಲ್ ಆಗಿ ಬೇಷರತ್ತಾಗಿ ತೆಗೀರಿ. ನೀವು ಅಲ್ಲಿ ಆಳಂದದಲ್ಲಿ ಅದು ಆದಂತಹ ಅದನ್ನು ಹೇಳೋದಕ್ಕೆ ನನಗೆ ಬೇಜಾರಾಗುತ್ತೆ. ಶಿವಲಿಂಗವನ್ನು ಭಾಳ ಗಲೀಜು ಮಾಡಿದರು, ಬಾಲಾಪರಾಧಿಗಳು ಅಂತ ಹೇಳಿ ಅವ್ರನ್ನ ತಗೊಂಡೋಗಿ ರಿಮ್ಯಾಂಡ್ ಹೋಮ್ಗೆ ಬಿಟ್ಟಿದ್ರು. ನೀವು ಹಿಂದೂ ಧರ್ಮಕ್ಕೆ ಇಷ್ಟು ದೊಡ್ಡ ಅಪಚಾರವನ್ನು ಮಾಡಿದಂಥ ಕೇಸನ್ನೇ ನೀವು ಆಯ್ದು ಅದನ್ನೇ ನೀವು ವಾಪಸ್ ತಗೊಂಡು ಅದರ ಹೋರಾಟಕ್ಕೆ ಹೋದವ್ರ ಮೇಲೆ ಕೇಸ್ ಹಾಕಿದ್ರಲ್ಲ, ಅದನ್ನು ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳ್ತಾ ಇರೋದು ಎಷ್ಟು ಸರಿ? ಅಲ್ಲ, ಕೇವಲ ಅದಷ್ಟೇ ಅಲ್ಲ, ಹೇಳ್ತಾ ಇದ್ದೀನಿ. ಕೇವಲ ಅದಷ್ಟೇ ಅಲ್ಲ, ಕಾವೇರಿ ಹೋರಾಟದಲ್ಲಿ ಕನ್ನಡ ಪರ ಸಂಘಟನೆಗಳ ಮೇಲೆ ಹಾಕಲಾದಂತಹ ಎಲ್ಲ ಕೇಸ್ಗಳಾಗಿರ್ಬೋದು, ತೆಗೆದಿದ್ದಾರಾ? ಹೌದು, ಅಂದ್ರೆ ಎಲ್ಲ ಅಲ್ಲ, ಐ ಡೋಂಟ್ ನೋ ಯಾವ್ದಾವ್ ತೆಗೆದಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಅದೇನು ಇಲ್ಲ. ಅಂದ್ರೆ, ಬಟ್ yes. ಕನ್ನಡ ಪರ ಹೋರಾಟಗಾರರು ಮತ್ತು ರೈತರ ಮೇಲೆ ಏನು ಪ್ರಕರಣಗಳು ಗೊತ್ತಿದೆ. ದಾಖಲಾಗಿತ್ತು ಅದನ್ನು ಕೂಡ ಅದೇನು? ವಾಪಸ್ ತೆಗೆದುಕೊಂಡಿದ್ದಾರೆ. ಏನಂದ್ರೆ ಮುಸ್ಲಿಮರ ತುಷ್ಟೀಕರಣ ಸಮಾಜಕ್ಕೆ ಗೊತ್ತಾಗಬಾರ್ದು ಅಂತ ಹೇಳಿ ಒಂದು ಬ್ಯಾಲೆನ್ಸಿಂಗ್ ಆಗಿ ಅಲ್ಲೊಂದು